ಶರಣ ಈ ಪೀಠದ ಮೇಲೆ ಕುಂತಿರ್ತಾನಂದ್ರ ಸಾಮಾನ್ಯ ಅಂತ ತಿಳ್ಕೊಬೇಡ್ರಿ. ಆತನ ಒಂದು ಅಂಶ ಈ ಹೃದಯದೊಳಗೆ ಹೊಕ್ಕೈತೆ ಅಂತ ಈ ಜಾಗದಾಗ ಕರ್ಕೊಂಡು ಬಂದು ಕುಂದ್ರಿಸಿರ್ತೈತಿ. ಇಲ್ಲದಿದ್ರ ಅದು ಯಾರಪ್ಪನ್ನು ಕರ್ಕೊಂಡ್ ಬಂದು ಕುಂದ್ರಸಕ್ ಸಾಧ್ಯ ಇಲ್ಲ. ಆತನ ಅಂಶ ಅದು ಈ ಜಗದಾಗ ಕುಂತಿರ್ತೀವಿ ಅಂದ ಬಳಿಕ ಆ ಅಂಶ ನುಡಿತಿರ್ತೈತಿ. ಅದು ಅದಕ್ಕೆ ಹೇಳ್ತಾರ ಸಕಲ ಜೀವರಾಶಿಗಳಲ್ಲಿ ಶಿವನಿಹನು ಅಂದ್ರು ಶರಣರು. ಏನು ಸಕಲ ಜೀವರಾಶಿಗಳಲ್ಲಿ ಏನೈತಿ ನಿಮ್ ಕೆಲಸ ಇಲ್ಲೇ ಬರೋದು, ಭಕ್ತಿಯಿಂದ ಸಮಾಧಾನದಿಂದ ಕುಂದ್ರೋದು, 4 ಒಳ್ಳೆ ಮಾತುಗಳನ್ನು ಕೇಳೋದು, ಯಾವ ಯೋಗ್ಯ ಅದಾವ ಅವನ ಮನಸ್ಸಿನಾಗ ಹೃದಯದಾಗ ಇಟ್ಕೊಳ್ಳೋದು, ಯೋಗ್ಯ ಇಲ್ಲದ ಇಲ್ಲೇ ಬಿಟ್ಟು ಹೋಗೋದಪ್ಪ, ಸಾಧ್ಯ ಆದಷ್ಟು ಜೀವನದಾಗ ಬದುಕುದಪ್ಪ. ಇಷ್ಟು ಸರಳ ಐತಿ. ನಿಮ್ ತಲೆ ಮ್ಯಾಗ ಕ್ವಿಂಟಲ್ ಗಟ್ಲೆ ಚೀಲ ಹೊರಿಸಿವೆ, 10 ಕ್ವಿಂಟಲ್ ಗಟ್ಲೆ ಕಲ್ಲು ಹೊರಿಸಿವೆ, ಎಷ್ಟು ಸರಳ. ನಿಮ್ಮ ಸಲುವಾಗಿ ಬುಡಕ ಹಾಸಿವಿ, ಮ್ಯಾಗ ಫ್ಯಾನ್ ಹಚ್ಚಿವಿ, ಲೈಟ್ ಹಾಕಿವಿ, ಮತ್ತೆ ಮನೆಗೆ ಹೋಗೋದು ಲೇಟ್ ಆಕತ್ತೆ ಅಂತ ತಿಳ್ಕೊಂಡು ಹತ್ತಾಗ ದಾಸೋಹನು ಮಾಡಿಸಿವಿ. ಇಟ್ಟೆಲ್ಲಾ ಮಾಡಿಸಿ ನಿಮಗೆ ಚಂದ ಮಾಡಾಕ ಮಾಡಿದ್ರು ಮತ್ತೆ ನಿಮಗ್ ಕುಂದ್ರಾಕ ಬರೋದಿಲ್ಲ ಅಂದ್ರ ನಿಮಗ್ ಕುಂದ್ರಾಕ ಸುಮ್ಮನೆ ಅವ್ರನ್ನ ಕರ್ಕೊಂಡ್ ಬಂದಿಲ್ಲ ಡ್ಯಾನ್ಸ್ ಮಾಡಿಸ್ಬಿಟ್ಟು ಬಾಳ ಚಲೋ ಆಗ್ತದೆ. ನಮ್ದರ ಏನ್ ಕೆಲಸ ಐತಿ, ಸುಮ್ಮನೆ ನಾವು ಹೋಗ್ಬಿಡ್ತೀವಿ ಆಚೆ ಕಡೆ. ಹಂಗಾಗಬಾರದು. ಒಮ್ಮೆ ಮನುಷ್ಯ ಬದಲಾಗದೆ ಹೋದ್ರೆ, ಒಮ್ಮೆ ನಾವು ಸುಧಾರಿಸದ ಆದ್ರೆ ಮುಂದೆ ಬಹಳ ಕೆಟ್ಟ ದಿನಗಳು ಬರ್ತಾವ. ಎಚ್ಚರಿರ್ರಿ, ಮುಂದೆ ಬಹಳ ಕೆಟ್ಟ ದಿನಗಳು ಬರ್ತಾವ. ನೋಡ್ರಿ ಎಂತ ಕೆಟ್ಟ ದಿನಗಳು ಬರ್ತಾವ ಅಂದ್ರ ಉಂಡ ಅನ್ನ ಗಂಟಲದಾಗ ಇಳಿಲಾರ್ದಂತ ದಿನಗಳು ಬರ್ತಾವ. ಕುಡಿಯುವಂತ ನೀರು ಗಂಟಲದಾಗ ಇಳಿಲಾರ್ದಂತ ಕೆಟ್ಟ ದಿನಗಳು ಬರ್ತಾವ. ಈಗಾಗಲೇ ಬಂದು ಹೋಗೈತಿ. ಈಗ ಸದ್ಯ ಈಗ ಒಮ್ಮೆ ವಾರ್ನಿಂಗ್ ಕೊಟ್ಟು ಹೋಗೈತಿ ಅದು. ನೋಡ್ರಿ ಒಮ್ಮೆ ವಾರ್ನಿಂಗ್ ಕೊಟ್ಟೈತಿ ಅದು. ಅಡವ್ಯಾಗಿನ ಪ್ರಾಣಿಗಳು, ದುಷ್ಟ ಪ್ರಾಣಿಗಳು ಶಿಷ್ಟ ಪ್ರಾಣಿಗಳನ್ನು ಎಲ್ಲಿ ಹಿಡಿತಾವ? ಕುತ್ತಿಗೆಗೆ ಹಿಡಿತಾವ. ನೋಡ್ರಿ ಶಿಷ್ಟ ಪ್ರಾಣಿಗಳು. ಅನಿಮಲ್ ಫ್ಲೈಂಟಾ ಈ ಚಾನಲ್ಗಳು ಬರ್ತಾವ ನೋಡ್ರಿ ಡಿಸ್ಕವರಿ ಚಾನಲ್ನ್ಯಾಗ ಈ ಸಾಧು ಪ್ರಾಣಿಗಳು ಇರ್ತಾವಲ್ಲ, ಜಿಂಕಿ, ಚಿಗರಿ, ಮಲ, ಸಣ್ಣ ಪುಟ್ಟ ಸಾಧು ಪ್ರಾಣಿಗಳನ್ನ ಈ ದೊಡ್ಡ ದೊಡ್ಡ ಕ್ರೂರ ಪ್ರಾಣಿಗಳು ಎಲ್ಲಿ ಬಂದು ಹಿಡಿತಾವ ಅಂದ್ರೆ ಕುತ್ತಿಗೆ ಹಿಡಿದು ಬಿಡ್ತಾವ. ನೋಡ್ರಿ ಕುತ್ತಿಗೆ ಹಿಡಿದ್ರೆ ಮುಗಿದೋದ್ ಸತ್ತಕ್ಕ. ಎಷ್ಟು ದಿವಸ ಆ ಮೃಗಗಳು, ಅಡವ್ಯಾಗಿನ ಮೃಗಗಳು ಸಾಧು ಪ್ರಾಣಿಗಳ ಕುತ್ತಿಗೆ ಹಿಡಿದವ. ನಮಗೂ ಅದು ಬಂದು ಕುತ್ತಿಗೆ ಹಿಡಿದಿತ್ತದು. ಈಗ ಸರಳ ಸ್ವಲ್ಪ ಬಿಟ್ಟು ಹೋಗೈತಿ. ಅದ್ ಯಾವ್ದನ್ನು ನಿಮಗ ಗೊತ್ತೈತಿ. ಅದು 2 ವರ್ಷ ಲಾಕ್ಡೌನ್ ಆಗಿತ್ತು ಜಗತ್ತು. ಕುತ್ತಿಗೆನ ಹಿಡಿದಿತ್ತದು. ಅದು ಮೂಗ, ಕಣ್ಣ, ಬಾಯಿ ಎಲ್ಲಿ ಹಿಡಿದಿತ್ತಿಲ್ಲದ, ಕುತ್ತಿಗೆನ ಹಿಡಿದು ಬಿಟ್ಟಿತ್ತದು. ಗಂಟ್ಲಕ್ಕನ ಬಂದಿತ್ತು ನೋಡ್ರಿ ಅದು. ಒಮ್ಮಿಂದೊಮ್ಮಿಗೆನ ಗಂಟ್ಲಕ್ಕೆ ಬಂದು ಏನ್ ಮಾಡಿತ್ತು ಗೊತ್ತನದ? ಸತ್ರ ಕೆಟ್ರ ಸಹಿತ ಬರದಂಗ ಮಾಡಿಟ್ಟಿತ್ತು. ತಿರಾಕತ್ತಲ್ಲ, ಸತ್ರ ಕೆಟ್ರ ಮಾತಾಡ್ಸಕ್ ಬರದಂಗ ಸಹಿತ ಮಾಡಿಟ್ಟಿತ್ತದು. ಮುಟ್ಟಬೇಡ್ರಿ ಅನ್ನೋಂಗ್ ಮಾಡಿಟ್ಟಿತ್ತು. ಗಂಡ ಹೆತ್ತಿನ 3 ಮೊಳ ದೂರ ನಿಂದ್ರಿಸಿತ್ತದು. ಹಡದ ಮಕ್ಕಳನ್ನ, ಹಡದ ತಂದೆ ತಾಯಿಗಳನ್ನ ಅಗಲಿಸಿ ಬಿಟ್ಟಿತ್ತದು. ಯಾವ್ದು? ದೊಡ್ಡ ದೊಡ್ಡ ವಿಜ್ಞಾನಿಗಳು, ಡಾಕ್ಟರ್ಗಳು ಲ್ಯಾಬೊರೇಟರಿನಾಗ ತಿಪ್ಪರ್ಲಾಗ ಒಗದ್ರ ಕಣ್ಣಿಗೆ ಕಾಣದ ಒಂದು ವೈರಸ್ ಇಡೀ ಜಗತ್ತ ಕಿಲಿ ಹಾಕಿಸಿಬಿಟ್ಟಿತ್ತು. ನೋಡ್ರಿ ಏನೆಲ್ಲ ಅನಾಹುತ ಮಾಡ್ತು, ಏನೆಲ್ಲ ಅನಾಹುತ ಆಯ್ತು, ಏನೆಲ್ಲ ಆಗಬಾರದು ಆಯ್ತು, ಏನೆಲ್ಲ ಅನಾಹುತಗಳಾಯ್ತು. ಅದಕ್ಕಾಗಿ ಮುಂದಿನ ದಿನಗಳು ಬಹಳ ಕೆಟ್ಟ ದಿನಗಳು ಬರ್ತಾವ. ಅಂತ ದಿನಗಳು ಬರಬಾರದಂದ್ರ ದೊಡ್ಡವರು ಹೇಳ್ಯಾರ, ಒಂದಿಷ್ಟು ಒಳ್ಳೇದನ್ನ ಕೇಳ್ರಿಪ್ಪ, ಶಿವಕಥೆಯನ್ನ ಕೇಳ್ರಿ, ಶಿವಧ್ಯಾನವನ್ನ ಮಾಡ್ರಿ, ಪರಮಾತ್ಮನ ಸ್ಮರಣೆ ಮಾಡ್ರಿ. ಅಲ್ಲಿ ಕೈಲಾಸ ಇಲ್ಲ, ಅದು ಕೈಲಾಸ ಇಲ್ಲೇ ಐತಿ. ಇಲ್ಲೇ ನಿಮ್ಮ ಕಣ್ಣು ಮುಂದೆ ಕೈಲಾಸ ಐತಿ ಅಂತ ತಿಳ್ಕೊಂಡು ಶರಣರು ಇಲ್ಲದ ಕೈಲಾಸ ತೋರಿಸುವುದಿಲ್ಲ, ಇಲ್ಲೇ ಕೈಲಾಸ ಐತಿ ಅಂತ ಹೇಳ್ತಾರ. ಅದಕ್ಕ ನಾ ಹೇಳಕತ್ತಿದ್ದೆ. ಶರಣಬಸಪ್ಪನ ಪುರಾಣದಲ್ಲಿ ಕವಿಗಳು ಬರೀತಾರ, ಕೈಲಾಸ ಇತ್ತು, ಗಣಗಳಿದ್ರು ಅಂತ ತಿಳ್ಕೊಂಡು ನಾವು ಅದು ಇತ್ತೋ ಇಲ್ಲೋ ಅನ್ನೋದು ನೋಡೋದು ಬೇಡ. ನಾನು ಅದನ್ನ ಹೇಳ್ತೀನಿ. ನಾನು ಹಿಂದೆ ಬಂದವರು ಹೇಳ್ಯಾರ, ಮುಂದೆ ಬಂದವರು ಹೇಳ್ತಾರ. ಒಬ್ಬರ ನೀವು ತೋರಿಸ್ರಿ ಅಂತ ನನಗೆ ಕೈಲಾಸ ಅಂದ್ರೆ ಹೆಂಗ್ ತೋರ್ಸಕತ್? ನಾನು ತೋರಿಸ್ಬೇಕ್ರಿ ನೀವು ಕೈಲಾಸ ಅಂದ್ಬಿಟ್ಲೆ ಸಾಕ್ಷಿ ಅದಾವನ? ಎಲ್ಲಿ ಐತಿ ಅದು ಕೈಲಾಸ? ಇಷ್ಟು ರಾಕೆಟ್ಗಳನ್ನು ಬಿಡ್ತಾರ. ಮೊನ್ನೊಂದು ಯಾವ್ದೋ ಬಿಟ್ರು ನೋಡ್ರಿ, ಚಂದ್ರಲೋಕಕ್ಕೆ ಹೋಗ್ತದ ರಾಕೆಟ್. ಹೋಗ್ತಿಲ್ಲ? ಚಂದ್ರಲೋಕಕ್ಕೂ ಹೋಗಿ ಮುಟ್ಟಾಕತ್ತದ ನೋಡ್ರಿ. ಇಷ್ಟು ರಾಕೆಟ್ಗಳು ಹೊಕ್ಕಾವ್ ಗಗನದಲ್ಲಿ. ಅಮೆರಿಕದವರು, ನಾಸಾದವರು ರಾಕೆಟ್ಗಳನ್ನು ಬಿಡ್ತಾರ. ಅವು ಬ್ಯಾರೆ ಗ್ರಹಗಳದಾವಂತ ಭೂಮಿಗೆ ಮೆಸೇಜ್ ಕೊಡ್ತಾವ ಹೊರತು ಎಲ್ಲರ ಸ್ವರ್ಗ ಐತೆ ಅಂತ ಭೂಮಿಗೆ ಮೆಸೇಜ್ ಕೊಟ್ಟಾವನ್ನ ಹೇಳ್ರಿ ನೋಡೋಣ. ಎಲ್ಲರ ಸ್ವರ್ಗ ಐತೆ ಅಂತ ಹೇಳ್ಯಾವನು? ಇಲ್ಲ. ಮತ್ತು ಸ್ವರ್ಗ ಇಲ್ಲ, ಮತ್ತು ಕೈಲಾಸ ಐತಿ. ಕೈ ಅಧಿಕ್ ಲಾಸ್. ಕೈ ಅಧಿಕ್ ಲಾಸ್ ಅಂದ್ರೇನು? ಕೈ ಲಾಸ್. ಆ ಕೈಲಾಸ ನೆಚ್ಚಿಕೊಂಡು ಕೂತವ್ರ ಹಣೆ ಬಾರ ಲಾಸ್ ಆಕತಿ. ಅದು ಕೈಲಾಸ ಅಲ್ಲ, ಇಲ್ಲೇ ಕೈಲಾಸ ಐತಿ. ಯಾವುದು? ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯ. ನೋಡಿ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಮನೆ ಹೇಳಿನ ನಾನು ಯಾವ್ದು ಆಚಾರ ಅಂತ ಹೇಳಿನಿ, ಯಾವ್ದು ಅನಾಚಾರ ಅಂತ ಹೇಳಿನಿ. ಮತ್ ಒಳ್ಳೆ ವಿಷಯನ ತಗೊಳ್ಳೋದಿಲ್ಲ, ಒಂದ ಮಾತಿನಾಗ ಹೇಳುದು. ಆಚಾರವೇ ಸ್ವರ್ಗ, ಅನಾಚಾರ. ಆಚಾರಪ್ಪ ಅಂದ್ರೆ ಸರಳ ನೀರು ಕುಡಿದು ಆಚಾರ ತಿಳಿತೈತಲ್ಲ. ನೀರು ಕುಡಿದು ಆಚಾರ. ಇನ್ನು ಕುಡಿಬಾರದು, ಕುಡಿದು ಅನಾಚಾರ. ಅದು ಯಾವ್ದು ಕುಡಿಬಾರದು ನೋಡ್ರಿ, ಗೊತ್ತಾಗ್ತದಲ್ಲ. ದಿವ್ಸಕ್ಕೆ 3 ಸಲ ಬಂದು ಹೋಗ್ತಾವ. ಒಂದು ಸಣ್ಣ ಊರ ಐತೆ ಅಂದ್ರೆ ಸಹಿತ 3 ಸಲ ಗಾಡಿ ಬಂದು ಹೋಗ್ತಾವ.
ಅವು ಗಾಡಿ ಬರ್ತಾವ, ಇಳಿಸಿಳಿಸಿ ಹೊಕ್ಕಾವ, ಇವು ಕುಡ್ದು ಬರ್ತಾವ. ಅವು ಕುರ್ ಕಾಟ ಅಂಕರು ಹೆಚ್ಚಾಗಿಬಿಟ್ಟತಿ ಸದ್ಯ. ಏನಾಗಿಬಿಟ್ಟತಿ ಅಂದ್ರೆ ನಿಮ್ಗೆ ಹೇಳ್ತೀನಿ, ಅವ್ರ ಸಂಖ್ಯೆ ಹೆಚ್ಚಾಗಿ ಅವ್ರಿಗೆ ಅದ ಸ್ವರ್ಗ ಆಗಿ ಹೋಗ್ಬಿಟ್ಟತಿ. 90% ಇವತ್ತಿನ ಕಾಲದಲ್ಲಿ ಯುವಕರೆಲ್ಲ ಕುಡುಕರ ಆಗಿಬಿಟ್ರು. ಬಹಳ ಕೆಟ್ಟ ಪರಿಸ್ಥಿತಿ, ಏನು ಹೇಳುವಂಗಿಲ್ಲ. ಮತ್ತಿದು ಎಲ್ಲಿ ಆಚಾರ ಬರ್ತತಿ? ಮನ್ಯಾಗ ಸ್ವರ್ಗ ಬರ್ತತಿ ಅಂತ ಆಣಿ ಮಾಡಿ ಹೇಳ್ರಿ. ಯಾರದರ ಮನ್ಯಾಗ ಕುಡುಕರಿದ್ದವ್ರ ಮನೆ ಸ್ವರ್ಗ ಐತಿ ಅಂತ ಒಬ್ಬರ ಕೈ ಎತ್ತಿರಿ, ಕೈ ಮುಗಿದು ಹೋಗಿಬಿಡ್ತೀನಿ. ನಾ ಕೊಡಸ್ರಿ ನೋಡಿ ಜಾಸ್ತಿ ಐತಿ. ನಮ್ಮ ಮನ್ಯಾಗ ಕುಡಿತಾರ್ರಿ, ಆದ್ರೂ ನಮ್ಮ ಮನೆ ಸ್ವರ್ಗ ಐತ್ರಿ ಅಂತ ಕೈ ಎತ್ತಿ ಹೇಳ್ರಿ ನೋಡೋಣ ಒಬ್ಬರರ. ಚಾಳ ಸ್ವಲ್ಪ ನಾನಿ ಮಾಡಿ ಕೈ ಎತ್ತಿರಿ ನೋಡೋಣ ಒಬ್ಬರರ. ಕುಡುಕರಿದ್ದ ಮನ್ಯಾಗ ಎಂದರ ನೆಮ್ಮದಿ ಇರಕ್ ಸಾಧ್ಯ ಐತ್ಯಾ? ಇರಕ್ ಸಾಧ್ಯ ಐತೇನ್ರಿ? ಸಾಧ್ಯ ಐತೆ ಎಂದರ? ಕುಡುಕರಿದ್ದ ಮನಿ, ಕುಡುಕರಿದ್ದ ಊರು ಎಂದರ ಸ್ವರ್ಗದಾಗ ಇರಕ್ ಸಾಧ್ಯ ಐತ್ಯಾ? ಮತ್ತ ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಆಚಾರ ಅಂದ್ರೆ ಏನು? ಚಲೋದು ನೋಡೋದು, ಚಲೋದು ಕೇಳೋದು, ಚಲೋದು ಉಣ್ಣೋದು, ಚಲೋದು ತಿನ್ನೋದು, ಚಲೋದು ಕುಡಿದು, ಇದ ಆಚಾರ. ಅನಾಚಾರ ಯಾವ್ದಂದ್ರ ಕುಂದ್ರಬಾರದು ಜಗದ ಕುಂದ್ರುದು, ಮಾತಾಡಬಾರದು ಮಾತಾಡೋದು, ನೋಡಬಾರದು ನೋಡೋದು, ಕೇಳಬಾರದು ಕೇಳೋದು, ನಾಲ್ಗಿಯಿಂದ ಅನ್ನಬಾರದು ಅನ್ನೋದು, ಇದ ಅನಾಚಾರ. ಮತ್ತೇನು ಇದಕ್ಕೇನು ದೊಡ್ಡ ಡೆಫಿನೇಷನ್ ಏನಿಲ್ಲ. ಆಚಾರ ಸ್ವರ್ಗ, ಆಚಾರ ಸ್ವರ್ಗ. ರಟ್ಟಿ ತುಂಬಾ ಕೈ ಇದ್ದಾಗ ಅಗದಿ ರಟ್ಟಿ ತುಂಬಾ ದುಡದು, ಹೊಟ್ಟಿ ತುಂಬಾ ಉಂಡು, ಇನ್ನೊಂದು ಉಸಾಬರಿ ಮಾಡದಂಗ, ಮತ್ತೊಂದು ಹೊಲಸ ಚಟ ಮಾಡದಂಗ, ಇದ್ದದ್ದು 4 ರೂಪಾಯಿ ಚಂದಾಗ ಕಾಯ್ಕೊಂಡು, ಆರೋಗ್ಯ ಕಾಯ್ಕೊಂಡು, ಮನೆಯಾಗಿನ ಗೌರವ ಕಾಯ್ಕೊಂಡು ಚಂದಾಗ ಹೋಗಿಬಿಟ್ರ ಆ ಮನೆ ಸ್ವರ್ಗನ. ಮಾಡಬಾರ್ದು ಮಾಡಿಬಿಟ್ರ ಮುಗಿದು. ಏನ್ ನೋಡ್ಬೇಕು, ಒಂದಿಷ್ಟು ಹಂದಿಗಳು ಪರಮಾತ್ಮನಂತೆ ಹೋಗಿದ್ವು ಅಂತ. ಎಲ್ಲಿ ಹೋಗಿದ್ವು? ಪರಮಾತ್ಮನಂತೆ ಹೋಗಿದ್ವು ಅಂತ. ಯಾಕೆ ಬಂದಿರಿ ಅಂತ ಕೇಳಿದಂತ ಯಾರನ್ನ? ಹಂದಿಗಳನ್ನು ಕೇಳಿದಂತ. ಇಲ್ಲಿ ಅದಾವಲ್ಲ ಬರ್ತಾ ಬಂದು ಇರ್ಬೇಕು, ಮತ್ತು ಊರಂದ ಮಳೆ ಇರುವವು ಹೋದವಂತವು ದೇವ್ರು ಕೇಳಿದಂತವ್ ಇಲ್ಲೇ ಯಾಕೆ ಬಂದಿರಿ ಅಂತ. ನೋಡಪ್ಪ, ಮತ್ತ ನೀ ಹಡದಾವ, ನೀ ಜಗತ್ತಿನ ಸೃಷ್ಟಿ ಮಾಡಿದ್ಯಾವ, ನೀ ಜಗತ್ತಿನ ತಂದಿ, ಮತ್ತ ನಿನ್ನ ಮುಂದೆ ಹೇಳ್ಕೊಳ್ಳಾರ್ದ ಇನ್ ಯಾರ ಮುಂದೆ ಹೇಳ್ಕೊಬೇಕು ನಮ್ಮ ಕಷ್ಟನ? ಹೌದಾ? ಏನ್ ನಿಮ್ ತೊಂದ್ರಿ? ಎನಿ ಪ್ರಾಬ್ಲಮ್? ಏನ್ ನಿಮ್ ಕ್ವಶನ್? ನನ್ನ ಪರಮಾತ್ಮ ಏನೂ ಇಲ್ಲ. ಈ ಮಂದಿ ತಾವು ತಪ್ಪು ಮಾಡ್ತಾವ್, ಆದ್ರೂ ನಮ್ಮ ಹೆಸರು ತಗೊಂಡು ಬೈತಾರ. ನಾವೇನು ಮಾಡಿರೋದಿಲ್ಲ, ನಮಗದೇನು ಸಿಟ್ಟಿಲ್ಲ ಅಂದ್ವಂತವ್. ಹೇಳ್ರಿ ಆಯ್ತು, ಎಷ್ಟು ಮಜಾ ಐತಿ ನೋಡ್ರಿ. ಈ ಮಂದಿ ಯಾರ್ಯಾರು ತಪ್ಪು ಮಾಡಿರ್ತಾವ, ನಾವು ಸಂಬಂಧ ಇರೋದಿಲ್ಲ, ಸೂತ್ರ ಇರೋದಿಲ್ಲ, ನಮ್ಮ ಹೆಸರು ತಗೊಂಡು ಮಂದಿ ಮ್ಯಾಗ ಬೈತಾವ್. ನಾವೇನು ಮಾಡಿರೋದಿಲ್ಲ, ಆದ್ರೂ ನಾವು ಜಗಳ ತೆಗೋದಿಲ್ಲ ಅವ್ರು ಕೂಡ. ಬರೋಬ್ಬರಿ. ಮತ್ತ ನಮ್ಮನ್ನ ಅಸ್ವಚ್ಛತೆ ಜಾಗದಾಗ ಇರಂತ ಹೇಳಿದಿ, ಹೊಲಸಿನ್ಯಾಗನ ಇರಂತ ಹೇಳಿದಿ, ಕಠೋರ ಸ್ವಚ್ಛ ಮಾಡಂತ ಹೇಳಿದಿ, ಆದ್ರೂ ನಮಗ್ ಸಿಟ್ಟಿಲ್ಲ, ನಾವು ಮಾಡ್ತೀವಿ. ಮತ್ ಮುಂದೆ ಬಂದಿರೋ ಸಮಸ್ಯೆ ಏನು ಅಂತ ಕೇಳಿದ. ಏನೂ ಇಲ್ಲ, ಏನೂ ಇಲ್ಲ. ಅವ್ರ ಮನಿ ಜಾಗದಾಗ ನಾವೇನಾರ ಆದ್ರ ಅವ್ರ ಹೆಂಡ್ರ ನಮ್ಮನ್ನ ಒಳಗ್ ಕರ್ಕೊಂತಾರ. ಪ್ರಶ್ನೆ ಕೇಳಾಕತ್ತಾವ ಯಾವ? ಹಂದಿ ಕೇಳಾಕತ್ತಾವ. ಜರ್ ಕಡ್ತ ನಾವೇನಾರ ಅವ್ರ ಮನಿ ಒಳಗ ಹೋದ್ರ ನಮ್ಮನ್ನ ಏನಾರ ಅವ್ರ ಮನೆಯಾಗಿನ ಮಕ್ಕಳು ಹೆಂಡ್ರು ಸುಮ್ಮನೆ ಬಿಡ್ತಾರ? ಸಿಕ್ಕದ ತಗೊಂಡು ನಮ್ಮ ನಡ ಮುರಿತಾರ. ಏನ್ ಹೇಳಾಕತ್ತೀರಿ ನೀವು? ನಿಮ್ಮ ಸಮಸ್ಯೆ ಏನ್ ಹೇಳು ಅಂತ ಹೇಳಿದ್ರ ಮತ್ತ ಪರಮಾತ್ಮ, ನಿಮ್ ಕ್ವಶನ್ ಏನೈತಿ ಅದನ್ನಾರ ಹೇಳಿಬಿಡ್ರಿ. ನಿಮ್ ಸಮಸ್ಯೆ ಏನೈತಿ? ಏನೂ ಇಲ್ಲ ನಮ್ಮ ಸಮಸ್ಯೆ. ಅವರು ನಮ್ಮ ಹೆಸರು ತಗೊಂಡು ಮಂದಿ ಮ್ಯಾಗ ಬೇದ್ರೆ ನಮಗ್ ಸಿಟ್ಟು ಬರ್ಲಿಲ್ಲ. ನಮ್ಮನ್ನ ಹೊಲಸ ತಿಂದು ಹೊಲಸಿನ್ಯಾಗ ಬಾಳೆ ಮಾಡಂತ ಹೇಳಿದ್ವಿ, ಅದಕ್ಕೂ ನಮಗ್ ಸಿಟ್ಟು ಬರ್ಲಿಲ್ಲ. ಎದಕ್ಕೆ ನಮಗ್ ಸಿಟ್ಟು ಬಂದೈತಿ ಅಂದ್ರ ನಾವು ಮಕ್ಕಳು ಜಗದಾಗ ಅವ್ರು ಬಂದು ಮಕ್ಕಳಾಕತ್ತಾರ, ನಾವೆಲ್ಲಿ ಹೋಗೋಣ ಅಂತ ಕೇಳಿದ್ವಂತ. ತಿಳಿತಲ್ಲ? ತಿಳಿದಿರ್ಬೇಕಲ್ಲ? ನಾವು ಮಕ್ಕಳು ಜಗದಾಗ ಅವ್ರು ಬಂದು ಮಕ್ಕಳಾಕತ್ತಾರ, ನಾವೆಲ್ಲಿ ಹೋಗೋಣ ಅಂದ್ರೆ ಪರಮಾತ್ಮನಂತ ನಕ್ಕೊಂತ. ಹೌದಾ? ನೀವೇನು ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಅವರು ಮುಂದಿನ ಜನ್ಮಕ್ಕೆ ನಿಮ್ಮ ಜನ್ಮದಾಗ ಬರೋರು ಅದಾರ, ಟ್ರೈನಿಂಗ್ ತಗೊಳಕ ಈಗ ಬಂದು ಮಕ್ಕಳಾಕತ್ತಾರ, ನಿಮಗೆ ಪ್ರಮೋಷನ್ ಕೊಡ್ತೀನಿ ಹೋಗ್ರಿ ಅಂದ. ಏನಂದ? ನಿಮಗೆ ಪ್ರಮೋಷನ್ ಆಕತಿ ಬರ್ರಿ, ನೀವೇನ್ ಹೆದರ್ಬೇಡ್ರಿ. ಮತ್ತ ಅವಕ್ಕೆ ಈಗ ಟ್ರೈನಿಂಗ್ ಬೇಕಲ್ಲ, ಅದಕ್ಕೆ ಒಮ್ಮೆಗೆ ಹೋಗಿ ಏನೋ ಮಕ್ಕಳದಂತ ಈಗೀಗ ಆಟಾಟ ಮಕ್ಕೊಂಡು ಟ್ರೈನಿಂಗ್ ತೊಗೊಳ್ತಾರ. ಮುಂದೆ ನೆಟ್ಟಗ ಆದ ಸಿಗಕ್ಕೆ ಹೋಗಿತೀನಿ ಅವ್ರನ್ನ, ನಿಮಗೆ ಪ್ರಮೋಷನ್ ಕೊಟ್ಟು ಬಿಡ್ತೀನಿ, ಆನಂದವಾಗಿ ಸ್ವರ್ಗದಿಂದ ಮರ್ತಿ ಲೋಕಕ್ಕೆ ಹೋಗ್ರಿ ಅಂದಾಗ ಹಂದಿಗಳೆಲ್ಲ ನಕ್ಕೋತ ಬಂದ್ಬಿಟ್ವ. ಅವು ಖುಷಿ ಪಡ್ತಾವಂತ ಯಾರ ಮಕ್ಕೊಂಡಿದ್ವು ಅಂದ್ರೆ. ಯಾಕ? ಇವಕ್ಕೆ ಪ್ರಮೋಷನ್, ನಮಗ್ ಪ್ರಮೋಷನ್ ಆಕತಿ, ನಮ್ಮ ಜನ ಇವಕ್ಕೆ ಬರ್ತೈತಿ, ನಮಗ್ ಪ್ರಮೋಷನ್ ಆಕತಿ, ನಮ್ಮ ಜನ ಇವಕ್ಕೆ ಬರ್ತೈತಿ ಅಂತ ಹೇಳಿ ಈ ಕತಿ ನೋಡ್ಯಾರ ಒಂದಿಟ್ಟಿನಾದ್ರ ಮುಟ್ಟವ್ರು ಮುಟ್ಲಾರ್ದಂಗಿದ್ರ ಜನ್ಮ ಸಾರ್ಥಕ ಆಗೈತಿ ನೋಡ್ರಿ. ಹೇಳ್ತಾರಲ್ಲ ಕೊಪ್ಪಳ ಸ್ವಾಮಿಗಳು ಏನಂತ, ನಾನು ಹಾಲು ಕುಡಿತೀನಿ, ತಾಯಿ ತೊಡಿ ಮ್ಯಾಗ ಮಕ್ಕೊಂತೀನಿ, ನೀ ಹಾಲು ಕುಡಿತೀನಿ, ನಾಯಿ ತೊಡಿ ಮ್ಯಾಗ ಮಕ್ಕೊಂತೀನಿ, ನನಗೂ ನಿನಗೂ ವ್ಯತ್ಯಾಸ ಐತಿ ಅಂತ ತಿಳ್ಕೊಂಡು ಕೂಸ್ ಹೇಳ್ತಂತ. ನಾನು ಹಾಲು ಕುಡಿತೀನಿ ತಾಯಿದು, ಅದಕ್ಕೆ ನಾ ತಾಯಿ ತೊಡಿ ಮ್ಯಾಗ ಮಕ್ಕೊಂತೀನಿ, ಜೋಗಳ ಆಡಿಸ್ಕೊಂತೀನಿ. ನೀನು ಹಾಲು ಕುಡಿತೀವಿ, ಅದಕ್ಕೆ ನಾಯಿ ತೊಡಿ ಮ್ಯಾಗ ಮಕ್ಕೊಂತೀನಿ, ನನಗೂ ವ್ಯತ್ಯಾಸ ಐತಿ ಅಂತ ಒಂದು ಸಣ್ಣ ಕೂಸ್ ಹೇಳ್ತಂತ ಹೇಳಂಗಿಲ್ಲ ಕತಿ ಒಳಗ. ಹಂಗ
ಕುಡುಕತನಕ್ಕೆ ಬಲಿಯಾದವ್ರ ಮನಿ ಎಲ್ಲಿರ್ತತಿ ಅದು ಸತ್ಯನಾಶ ಆಗಿ ಹೋಗತಿ. ಮದ್ಯಪಾನವ ಮಾಡಿ ಇದ್ದುದೆಲ್ಲವ ಕಳ್ಕೊಂಡು ಒತ್ತಾಡಿ ಬರುವವನ ಸಂಸಾರ ಹದ್ದುಕಾಗಿ ಹರಕೊಂಡು ತಿಂದಂಗ ಸರ್ವಜ್ಞ ಅಂತ ಹೇಳ್ತಾನೆ ನೋಡಿ. ಎಷ್ಟು ಅದ್ಭುತ ಮಾತು ಹೇಳ ಸರ್ವಜ್ಞ ನೋಡ್ರಿ. ಅದ್ರ ಸಲುವಾಗಿ ಇವತ್ತು ನಾನು ಹೇಳೋದು ಯುವಕರಿಗೆ ಇಷ್ಟೇ, ನಾನು ಯಾರ ಮನೆಯೊಳಗೆ ಕುಡುಕರದಿರಿ ದಯಮಾಡಿ ಅದನ್ನು ಬಿಡಬೇಕು. ಬಿಟ್ರೆ ನಿಮ್ಮ ಮನೆ ಸ್ವರ್ಗ ಅಕ್ಕಾವ, ಸ್ವರ್ಗ ಮ್ಯಾಲಿಲ್ಲ, ನಿಮ್ಮ ಮನ್ಯಾಗ ಐತಿ. ಯಾವ ಮನೆಯಲ್ಲಿ ಒಬ್ಬ ಮನುಷ್ಯ ಕುಡಿತಿರ್ತಾನ ಅವನ ಹೆಂಡತಿಗೆ ಸಮಾಧಾನ ಇರುದಿಲ್ಲ, ಅವನ ಮಕ್ಕಳಿಗೆ ಸಮಾಧಾನ ಇರುದಿಲ್ಲ, ಅವನ ತಂದೆ ತಾಯಿಗೆ ಸಮಾಧಾನ ಇರುದಿಲ್ಲ. ನೋಡಿ ನಮ್ಮ ಅತ್ತೆಗೆ ಕೇಸ್ ಬಾಳ ಬರ್ತಿರ್ತಾವ. ಅಜಾರ ಏನ್ ಮಾಡೋದ್ರಿ, ಮಕ್ಕಳು ಮಾತು ಕೇಳವಲ್ಲ, ಏನ್ ಮಾಡೋದು, ಮಕ್ಕಳು ಕುಡಿಯಾಕ ಕಲ್ತಾವ. ನಾ ಯಾವ ಊರಿಗೆ ಬಹಳಷ್ಟು ಕಡೆ ಪ್ರವಚನ ಪುರಾಣಕ್ಕೆ ಹೋಗಿನಿ, ಬಾಳ ಮಂದಿ ತಾಯಿಗಳು ಬಂದು ನನ್ನ ಮುಂದೆ ಕಣ್ಣೀರ್ ತೆಗದಾರ. ಜರ ಏನ್ ಮಾಡ್ಬೇಕು, ಯಾಕೆ ಕಳ್ತೀವ, ಯಾಕೆ ಕಳ್ತೀವಿ, ಯಾಕೂ ಇಲ್ರಿ ಮಕ್ಕಳ ಸಲುವಾಗಿ ಹೇಳಕತ್ತಿ. ಏನ್ ಮಕ್ಕಳ ಸಲುವಾಗಿ ಇಲ್ರಿ, ವಿಪರೀತ ಕುಡಿಯಾಕ ಕಲ್ತಾವ. ನೋಡ್ರಿ ಮಕ್ಕಳು ಕುಡಿಯಾಕ ಕಲ್ತರ ದುಃಖ ಮಾಡ್ಕೊಳ್ಳೋರು ಯಾರು, ತಾಯಿನ ತಂದಿನ ದುಃಖ ಮಾಡ್ಕೋಬೇಕು. ಮಕ್ಕಳು ಏನಕ್ಕೇನಾರ ಹಾಕೊಂಡು ಬಿದ್ದಾವ ಅಂದ್ರೆ ಯಾರು ಓಡಿ ಹೋಗ್ಬೇಕು, ತಂದೆ ತಾಯಿನ ಓಡಿ ಹೋಗ್ಬೇಕು. ನೋಡ್ರಿ ಅದಕ್ಕ ನಾನು ಹೇಳೋದು, ಒಂದು ಕುಡುಕತನದಿಂದ ಒಂದು ಕುಟುಂಬದ ನೆಮ್ಮದಿನ ಹಾಳಾಕತಿ. ಒಂದು ಕುಡುಕತನದಿಂದ, ಒಂದು ಹೊಲಸು ಚಟದಿಂದ ಒಂದು ಕುಟುಂಬದ ನೆಮ್ಮದಿ ಹಾಳಾಗಿ ಸ್ವರ್ಗದಂಗಿರಬೇಕಾದ ಮನಿ ನಿತ್ಯ ನರಕಾಗಿ ಹೋಗ್ಬಿಡ್ತತಿ. ಅದಕ್ಕೆ ದಯಮಾಡಿ ಮದ್ಯಪಾನವನ್ನ ಬಿಟ್ಟು, ನಮ್ಮ ತಂದೆಕ್ಕಿಂತ ಹೆಚ್ಚೈತೇನಿದೆ, ನಮ್ಮ ತಾಯಿಗಿಂತ ಹೆಚ್ಚೈತೇನಿದೆ, ನನ್ನ ಮಕ್ಕಳಕ್ಕಿಂತ ಹೆಚ್ಚೈತೇನಿದು, ನನ್ನ ಸಂಬಂಧಿಕರ ಸುಖದಕ್ಕಿಂತ ಹೆಚ್ಚೈತೇನಿದು, ನನ್ನ ಸಂಬಂಧಿಕರನ್ನು ದೂರ ಮಾಡ್ತೈತಿ, ನಮ್ಮ ತಂದೆ ತಾಯಿ ಬಂಧು ಬಳಗದ ನೆಮ್ಮದಿ ಕಳಿತೈತಿ, ನಮ್ಮ ಮನಿನ ನರಕ ಮಾಡ್ತೈತಿ. ಅಂದ್ರ ಇದನ್ನ ಜಾಡಿಸಿ ಒದಿಬೇಕಂತ ತಿಳ್ಕೊಂಡು ಯಾವ ಕಲಿತ ಚಟ ಜಾಡಿಸಿ ಒತ್ತು ಯಾವ ನಿಷ್ಠೆಯಿಂದ ಬದುಕ್ತಾನ ಅವನ ಮನೆ ಸ್ವರ್ಗ ಖಂಡಿತವಾಗಿ ಆಗುತ್ತದೆ. ಸಂಶಯನೇ ಆಗಾಕಬೇಕು, 100ಕ್ಕೆ 100 ಆಗತ್ತೈತೆ. ಸ್ವರ್ಗ ಆಗ್ಲಿಕ್ಕಂದ್ರೂ ನೆಮ್ಮದಿ ಮಾತ್ರ ಇರ್ತೈತಿ. ಇಷ್ಟು ಮಾತ್ರ ಹೇಳಬಲ್ಲ ನೋಡಿ.